ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಫುಲ್ ಡೇ ವ್ಲಾಗ್ ಮಾಡ್ಬೇಕಂತ ಮಾಡೀನಿ. ಯಾರು ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಾನು ಫಸ್ಟ್ ಎದ್ಕೊಳ್ಳಿ ಆ್ಯಕ್ಚುಲಿ ಬಿಸಿನೀರು ಕುಡಿತೀನಿ. ಬಟ್ ಅದಕ್ಕಿಂತ ಮುಂಚೆ ನಾನು ಇವತ್ತು ಇದ್ರದ್ದು ಪಲ್ಯ ಮಾಡಬೇಕಂತ ಅಂದ್ಕೊಂಡಿದ್ದೆ, ರಾಜ್ಮಾದು. ಅದನ್ನು ನಾನು ನೈಟ್ ನೆನೆ ಹಾಕೋದು ಮರ್ತಿದ್ದೆ. ಅದಕ್ಕೆ ಇವಾಗಲೇ ನೆನೆ ಹಾಕಾಕತ್ತೀನಿ. ಬಿಸಿನೀರ್ನಾಗ ನೆನೆ ಹಾಕಿದ್ರೆ ಜಲ್ದಿನೇ ನೆನಿತೈತಿ. ಅದಕ್ಕೆ ನಾನು ಬಿಸಿನೀರೊಳಗೆ ನೆನೆಸ್ತೀನಿ. ಆಲ್ಮೋಸ್ಟ್ ನಾನು ನೆನಪೇ ಹಾರಿರ್ತೀನಿ ಯಾವಾಗಲೂ ನಾನು ನೆನೆ ಹಾಕೋದು. ಸೊ ನಾನು ಹಂಗೆ ಮಾಡ್ತೀನಿ. ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡ್ಬಂದು ಒಂದು ಸ್ವಲ್ಪ ಫ್ರೆಶ್ ಅನ್ಸಾತಿತ್ತು. ಉಳ್ಕಿದ್ದೆಲ್ಲ ನಾನು ಕೆಲಸ ಮುಗಿಸಿದ್ದೆ, ಕಸ ಗುಡಿಸೋದು ಅದೆಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಮುಗಿಸ್ಬಿಟ್ಟಿದ್ದೆ. ಬರೀ ಇವಾಗ ಸ್ನಾನ ಮಾಡೋದಿತ್ತು. ಸ್ನಾನ ಮಾಡಿಕೊಂಡು ನಾನು ಫೇಸಿಗೆ ಸಿರಮ್ ಹಚ್ತೀನಿ ಯಾವಾಗಲೂ ಡೈಲಿ. ಮತ್ತೇನು ಬೇರೆ ಏನೂ ಅಪ್ಲೈ ಮಾಡಲ್ಲ ಮನೆ ಒಳಗಿದ್ರೆ. ಬರೀ ಸಿರಮ್ ಅಷ್ಟೇ ಅಪ್ಲೈ ಮಾಡ್ತೀನಿ. ಹೇಳಿದೆಲ್ಲ ಕಸ ಎಲ್ಲ ಹುಡುಗಿದ್ದೆ, ರಂಗೋಲಿ ಎಲ್ಲ ಹಾಕಿದ್ದೆ. ನಾನು ಪೂಜೆನೂ ಮಾಡಿದೆ. ಪೂಜೆ ಮಾಡಿ ಆಮೇಲೆ ನಾನು ಮುಂಜಾನೆ ಎದ್ಕೊಳ್ಳೆ 1 ಗ್ಲಾಸ್ ಗರಂ ನೀರೊಳಗೆ ಅರ್ಧ ಲಿಂಬೆಹಣ್ಣನ್ನು ಹಿಂಡಿ ನಾನು ದಿನ ಕುಡಿದು ನನಗೆ ಅಭ್ಯಾಸ ಐತಿ. ಆಮೇಲೆ ಇದು ಆದಮೇಲೆ ನಾನು ಗ್ರೀನ್ ಟೀ ಕುಡಿತೀನಿ. ಬಟ್ ನಾನು ಇದನ್ನು ಹಿಂಗೆ ಒಮ್ಮೆ ಕುಡಿಯೋಂಗಿಲ್ಲ, ಒಂದು ಸಿಪ್ ಬೈ ಸಿಪ್ ನಾನು ಕುಡ್ಕೋತಿರ್ತೀನಿ. ಅದೇನೋ ಒಂದು ಅಭ್ಯಾಸ ಆಗಿಬಿಟ್ಟೈತಿ. ಒಂದು ಸತಿ ಹಿಂಗೆ ನೀವು ಟ್ರೈ ಮಾಡಿ ನೋಡಿರಿ, ಮೇ ಬಿ ಇದು ನಿಮಗೂ ಚಲೋ ಅನಿಸ್ಬೋದು. ಇದು ಒಂದು ಏನೋ ಗುಡ್ ಹ್ಯಾಬಿಟ್. ಸೊ ಮುಂಜಾನೆ ಎದ್ಮ್ಯಾಗ ನನಗೆ ಇದೊಂದು ಏನೋ ಒಂದು ರಿಲ್ಯಾಕ್ಸಿಂಗ್ ಟೈಮ್ ಅಂತಾರಲ್ಲ, ಅದು ನಾನು ಇದು ಟೈಮ್ ಒಳಗೆ ನಾನು ಎಂಜಾಯ್ ಮಾಡ್ತೀನಿ. ಆರ್ಯನ್ ಮಲ್ಕೊಂಡಿದ್ದ, ಸೊ ಅಷ್ಟ್ರಾಗಿ ನಾನು ನಂದೆಲ್ಲ ಕೆಲಸ ಮಾರ್ನಿಂಗ್ ಅದು ಮುಗಿಸ್ಕೋಬೇಕಂತೇಳಿ ಮಾಡಿದ್ದೆ. ಇದು ನಾನು ಇಲ್ಲಿ ಮುಂದೆ ನಿಂತ ಕುಡಿಯಾಕತ್ತಿದ್ದೆ. ನಾನು ಎಷ್ಟು ಗಿಡ ಹಚ್ಚಿದ್ದೆ, ಒಂದು ಗುಲಾಬಿ ಗಿಡ ಅಂತೂ ಒಣಗೇ ಬಿಟ್ಟೈತಿ. ಯಾರಿಗಾರು ಏನಾದರೂ ಟಿಪ್ಸ್ ಗೊತ್ತಿದ್ರೆ ನನಗೆ ಹೇಳ್ರಿ. ಒಂದು ಗುಲಾಬಿ ಗಿಡ ಅಂತೂ ಒಣಗೇ ಬಿಟ್ಟೈತಿ. ಇದು ನಾನು ಮುಕ್ನಿ ಕಾಳು ಅಂತಾರಲ್ಲ ಅದ್ರದ್ದು ಹಾಕಿದ್ದೆ, ಒಂದು ಪಾಟ್ ಖಾಲಿ ಇತ್ತಂತೆ. ಆಮೇಲೆ ಇದು ಪುದೀನೂ ನಾನೇ ಮನೆಯಲ್ಲೆಲ್ಲ ತಕ್ಕೊಂಡು ಹಾಕಿದ್ದೆ, ಅದು ಚಿಗತೈತಿ. ತುಳಸಿ ಕೂಡ ಎಲ್ಲ ಒಣಗಿಬಿಟ್ಟೈತಿ. ನಾನು ನೀರು ಕುಡಿಯೋದು ಇನ್ನೂ ಮುಗಿದಿದ್ದಿಲ್ಲ. ಸ್ವಲ್ಪ ಭಾಳ ಲೇಟ್ ಮಾಡಿ ಕುಡಿತೀನಿ ನಾನು. ಸೊ ಮುಗಿಸಿದೆ ನೀರು ಕುಡಿಯೋದು. ಬಟ್ ಗ್ರೀನ್ ಟೀ ಕುಡಿಯೋಕೆ ಇವಾಗ ನನ್ನ ಕಡೆ ಟೈಮ್ ಇಲ್ಲ. ಯಾಕಂದ್ರೆ ನಾನು ಭಾಳ ಸ್ಲೋ ಕುಡಿತೀನಿ ಗ್ರೀನ್ ಟೀ. ಸಾವಕಾಶ ಒಂದು ಸಿಪ್ ಆಗಿ ಕುಡಿದ್ಕೋತಿರ್ತೀನಿ. ಈಗ ಅವ ಎದ್ಬಿಡ್ತಾನಂತೇಳಿ ಅವ್ರಿಗೆ ಒಂದು ಸ್ವಲ್ಪ ಏನಾರು ತಿನ್ನಕ್ಕೆ ಮಾಡಬೇಕು, ಬೆಳಗ್ಗೆ ಸ್ನ್ಯಾಕ್ಸ್. ಆಮೇಲೆ ನನಗೂ ಏನಾದ್ರು ಟಿಫಿನ್ ಮಾಡ್ಕೋತೀನಿ. ನೋಡಿರಿ ಏನೇನಾಗ್ತೈತೆ. ಇವ ಎದ್ಬಿಟ್ಟ ನೋಡ್ರಿ, ಹೆಂಗೆ ನೋಡಕತ್ತಾನ. ಇವಾಗ ಎದ್ದಾನ. ಇನ್ನೊಂದು ಸ್ವಲ್ಪ ಏನು ತಿನ್ನಕ್ಕೆ ಮಾಡ್ತೀನಿ. ಸತ್ಯ ಬೆಂಗಳೂರೊಳಗೆ ತುಂಬ ಚಳಿ ಐತಿ. ಅದಕ್ಕೆ ಅವ್ನಿಗೆ ಸ್ವಲ್ಪ ದಪ್ಪನೇ ಹಾಕೀನಿ. ಭಾಳ ಅಂದ್ರೆ ಭಾಳ ಥಂಡಿ, ಯಾವಾಗಲೂ ಮಳೆ ಆಗ್ತಾನೆ ಇರ್ತೈತಿ, ಇಲ್ಲಾಂದ್ರೆ ಥಂಡಿ ಇರ್ತೈತಿ. ಅದಕ್ಕಂತ ಇವನಿಗೆ ಸ್ವಲ್ಪ ದಪ್ಪ ಅರ್ಬಿ ಹಾಕೀನಿ. ಅವ ನೋಡಾಕತ್ತಾನ, ಮಮ್ಮಿ ಯಾರ ಜೊತೆ ಮಾತಾಡತ್ತಾರ ಅಂತೇಳಿ ನೋಡಾಕತ್ತಾನ. ನಾ ವಿಡಿಯೋ ಮಾಡತ್ತೀನಿ ನಾ ವಿಡಿಯೋ ಮಾಡತ್ತೀನಿ. ತಾತ ಮಾಡತ್ತ ತಾತ ಅಂತ. ಅವನ ಸಂಬಂಧ ಟಿಫಿನ್ ನಾನು ಉಪ್ಪಿಟ್ಟು ಮಾಡ್ಬೇಕು ಅಂದ್ಕೊಂಡಿನಿ. ಈಗ 1 ಇಯರ್ ಆಗಿತ್ತಲ್ಲ, ಅವ್ನಿಗೆ ಸ್ವಲ್ಪ ಸಾಲ್ಟ್ ಹಾಕಾಕತ್ತೀನಿ. 1 ಇಯರ್ವರೆಗೂ ನಾವು ಒಟ್ಟು ಸಾಲ್ಟ್ ಹಾಕಿಲ್ಲ ಅವನಿಗೆ. ಸಾಲ್ಟ್ ವಿತೌಟ್ ಸಾಲ್ಟೇ ನಾನು ಮಾಡತ್ತಿದ್ದೆ. ಇದು ನೋಡಿರಿ, ನಾನು 1 ಇಯರ್ ಆದ ಮಕ್ಕಳಿಗೆ ಹೀಗೆಲ್ಲ ಮಾಡಿ ತಿನ್ನಿಸ್ಬೋದು. ಇದಕ್ಕೆ ನೀವು ಏನಂತಾರೆ, ಬೆಳ್ಳುಳ್ಳಿ ಉಪ್ಪಿಟ್ಟು ಕೂಡ ಅನ್ಬೋದು. ಯಾಕಂದ್ರೆ ಬೇರೆ ಏನೂ ಹಾಕಲ್ಲ. ಉಳ್ಳಾಗಡ್ಡಿ, ಬೆಳ್ಳುಳ್ಳಿ, ಕರಿಬೇವ, ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಾಕಿ ಚೆಂದಂಗೆ ರವಾನು ಎಲ್ಲ ಹುರ್ಕೋತೀನಿ. ನಾನು ಹಾಗೆ ಹುರ್ಕೊಂಡ್ಬಿಡ್ತೀನಿ. ನೋಡಿದ್ರಲ್ಲ, ಹೀಗೆ ಹುರ್ಕೋತೀನಿ. ಆಮೇಲೆ ನಾನು ಬಿಸಿನೀರು ಆ್ಯಡ್ ಮಾಡಿಬಿಡ್ತೀನಿ. ಆಮೇಲೆ ನೋಡಿರಿ ಸ್ವಲ್ಪ ಉಪ್ಪು ಹಾಕಿನಿ. ಅದ್ರೊಳಗೆ ಚೆಂದಂಗೆ ಕುದಿಸಿ ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಮುಚ್ಚಿಡ್ತೀನಿ. ಚೆಂದಂಗೆ ಮುಚ್ಚಿಟ್ಟೆಪ್ಪ ಅಂತಂದ್ರೆ ಅದು ಮಸ್ತಾಗಿ ರೆಡಿ ಆಗಿರ್ತೈತಿ. ನೋಡಿರಿ, ಇದು ಎಷ್ಟು ಜಲ್ದಿ ನೆಂದೈತೆ ಅಂಥೇಳಿ. ನೀವು ರಾತ್ರಿ ನೆನೆಸೋ ಅವಶ್ಯಕತೆಯೇ ಇಲ್ಲ. ಎಷ್ಟು ಚಂದ ನೆಂದೈತೆ ನೋಡಿರಿ. ಬಿಸಿನೀರೊಳಗೆ ಹಾಕಿದ್ರೆ ಸಾಕು, ಬರೀ ಒಂದು ಅರ್ಧ ತಾಸು ಒಳಗೆ ನೆನೆದೇ ಬಿಡ್ತೈತಿ. ನಾನು ಇದನ್ನು ಮ್ಯಾಗ ಮುಚ್ಚಿ ಚೆಂದಂಗೆ ಕುದೀಲಿ ಅಂಥೇಳಿ ಇಡಾಕತ್ತೀನಿ. ಇದು ನೋಡಿರಿ, ನಾನು 2 ಲೀಟರ್ ಬಾಟ್ಲಿ ತುಂಬಿಕೊಂಡೆ ನಂದು. ಯಾಕಂತಂದ್ರೆ ನನಗೆ ಅದು ಮತ್ತೆ ನೀರು ಕುಡಿದು ನೆನಪೇ ಆಗೋದಿಲ್ಲ. ಅದಕ್ಕೆ ನಾನು ತುಂಬ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಅದನ್ನೇನು ಅಟ್ಲೀಸ್ಟ್ ಅದು ಬಾಟ್ಲಿ ನಾನು 2 ಸತಿ ಆದರೂ ನಾನು ನೀರು ಅಂದರೆ 4 ಲೀಟ್ರ್ ಆದರೂ ಕುಡಿಬೇಕಂಥೇಳಿ. ನಾನೆಷ್ಟು ಮಾಡೋಷ್ಟಾಗ ಅವ ಎದ್ದಿದ್ದ ಅಲ್ಲ, ಹೊರಗೆ ಹೋಗ್ಬಿಟ್ಟಾನ. ಹಿಂದೆ ಹೋಗಿ ಬರೀ ವಾಷಿಂಗ್ ಮೆಷಿನ್ ಅದು ಬಟನ್ ಒತ್ತೋದು ಮಾಡಾತನ. ಬಾ ಅಂತ ಒಟ್ಟು ಬರಾಕತ್ತಿದ್ದಿಲ್ಲ.
ಈಗ ಸ್ವಲ್ಪ ನಡೀತದೆಲ್ಲ ಕಲ್ತಾನಲ್ಲ, ಸೊ ಭಾಳ ಅಂದ್ರೆ ಭಾಳ ಸ್ವಲ್ಪ ನನಗೆ ಟೈಮ್ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ ಆಗಾಕತ್ತೈತಿ. ಮೊದಲೆಲ್ಲ ಸ್ವಲ್ಪ ಓಕೆ ಓಕೆ ಆಗ್ತಿತ್ತು, ಬಟ್ ಈಗ ಸ್ವಲ್ಪ ಭಾಳ ಕಷ್ಟ ಆಗತ್ತೈತಿ. ಯಾಕಂದ್ರೆ ನಾವು ಮಲ್ಕೊಳ್ಳೋದು ಭಾಳ ಕಮ್ಮಿ ಮಾಡ್ಯಾನ. ಹೀಗಾಗಿ ಇದು ವ್ಲಾಗ್ನು ನಾನು ನಿಮಗೆ ಅಂದ್ರೆ ಫುಲ್ ಇಲ್ಲ, ಅರ್ಧ ಅರ್ಧನೇ ಐತಿ. ಯಾವಾಗ ಮಕ್ಕೊಂಡು ಅವಾಗ ನನಗೆ ಅಷ್ಟೇ ಮಾಡೋಕ್ಕಾಗೈತಿ. ಇದು ನೋಡಿರಿ ಉಪ್ಪಿಟ್ಟಂತೂ ರೆಡಿ ಆಯ್ತು. ಅವ್ನಿಗೆ ನಾನು ಚೇರ್ನಾಗ ಹಾಕಿದೆ, ಅವ್ನಿಗೆ ಸ್ವಲ್ಪ ತಿನ್ನಿಸ್ಬೇಕಂತ ಹೇಳಿ ಟೇಸ್ಟ್ ಮಾಡಿಸಿ ನೋಡಿಸಿದೆ. ಈಗ ತಿನ್ನಾಕತ್ತಾನ. ಅವ್ನು ತಿಂದಾದ್ಮೇಲೆ ಇದು ರಾಜ್ಮಾ ನಾನು ಬಾಯ್ಲ್ ಮಾಡಕ್ಕೆ ಇಡ್ಬೇಕಂತ ಹೇಳಿ ರಾಜ್ಮಾ ಒಳಗೆ ನಾನು ಒಂದು ಸ್ವಲ್ಪ ಆಲೂನು ಹಾಕ್ತೀನಿ. ಭಾಳ ಚಲೋ ಇತ್ತು. ಆಮೇಲೆ ನಾನು ಟಿಫಿನ್ ಮಾಡ್ಬೇಕಂಥೇಳಿ ನಂದು ಟಿಫಿನ್ ನಾನು ಹಾಕ್ಕೊಂಡೆ. ಏನಪ್ಪ ಅಂತಂದ್ರೆ ಇದು ನಾನು ರೈಸ್ ಮಾಡಿದ್ದೆ. ಇದು ರೆಸಿಪಿ ಬೇಕಂತಂದ್ರೆ ನಿಮಗೆ ಯೂಟ್ಯೂಬ್ನಾಗ ಸಿಗ್ತೈತಿ, ಅದನ್ನೂ ಐತಿ. ಆಮೇಲೆ ಅದ್ರ ಜೊತೆ ನಾನು ಎಗ್ ತಿಂದೆ. ಆಮೇಲೆ ಡೈರೆಕ್ಟ್ ನೋಡಿ ನಂಗೆ ಶೂಟ್ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಆಮೇಲೆ ಡೈರೆಕ್ಟ್ ನಾನು ಮಧ್ಯಾಹ್ನದ್ದು ಐತಿದ್ದು ಅಡುಗೆ ಮಾಡತ್ತಿದ್ದೆ. ಇದನ್ನು ಏನಪ್ಪ ಅಂತಂದ್ರೆ ಮೇಥಿ ಪಲ್ಯನೂ ನಾನು ಎಗ್ ಹಾಕಿ ಮಾಡ್ತೀನಿ. ಹಿಂಗೊಮ್ಮೆ ಟ್ರೈ ಮಾಡಿ ನೋಡಿರಿ, ಭಾಳ ಮಸ್ತ್ ಅದ. ರೆಸಿಪಿ ಬೇಕಾಗಿತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ನಿಮಗೆ ರೆಸಿಪಿನ ಮಾಡ್ತೀನಿ. ನೋಡಿರಿ ಭಾಳ ಚಂದ ಅಂದ್ರೆ ಭಾಳ ಚಂದ ಆಗ್ತೈತಿ. ಆಮೇಲೆ ನಾನು ಈ ಕಡೆ ಹಾಗೆ ಅದು ರಾಜ್ಮಾ ಮಾಡಿದ್ದೆಲ್ಲ ಅದನ್ನು ಮಾಡ್ಕೋಬೇಕಂಥೇಳಿ ರೆಡಿ ಮಾಡಾಕತ್ತಿದ್ದೆ. ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿರಿ, ಭಾಳ ಚಲೋ ಅಂತ ಟೇಸ್ಟಿ ಆಗಿರ್ತೈತಿ. ನೋಡಿರಿ ರಾಜ್ಮಾನು ನಾನು ಮಾಡಿದೆ. ಇದ್ರ ರೆಸಿಪಿ ಬೇಕಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ, ನಾನು ರೆಸಿಪಿನ ಅಪ್ಲೋಡ್ ಮಾಡ್ತೀನಿ. ಯಾಕಂದ್ರೆ ನಂಗೆ ಶೂಟ್ ಮಾಡೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ. ಇದು ನಾನು ಸಾಯಂಕಾಲ ನಮ್ಮ ಯಜಮಾನ್ರು ಬಂದಿದ್ದರು, ಮತ್ತು ಅವ್ರಿಗೆ ಅಂತ ಹೇಳ್ಕಿಸಿಂದ ನಾನು ಒಂದು ಸ್ವಲ್ಪ ಫ್ರೂಟ್ ಸಲಾಡ್ ಮಾಡಿದ್ದೆ. ಅದನ್ನು ಆ್ಯಕ್ಚುಲಿ ನಾನು ಮಾಡಿಟ್ಟಿದ್ದೆ, ಅಂದರೆ ಅದನ್ನು ಮಾಡಿ ಫ್ರಿಜ್ಜಲ್ಲಿ ಇಡಬೇಕಲ್ಲ, ಸೊ ಬೆಳಗ್ಗೆನೇ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಆಮೇಲೆ ಇವಾಗೆಲ್ಲ ಬೇಕಾದೆಲ್ಲ ಫ್ರೂಟ್ಸು ಆಮೇಲೆ ಚಿಯಾ ಸೀಡ್ಸು ಎಲ್ಲ ನಾನು ಆ್ಯಡ್ ಮಾಡ್ಕೊಂಡಿದ್ದೆ. ಇದರ ರೆಸಿಪಿನೂ ಕೂಡ ಯೂಟ್ಯೂಬ್ ಒಳಗೆ ನಾನು ಅಪ್ಲೋಡ್ ಮಾಡೀನಿ, ಬೇಕಂತಂದ್ರೆ ನೀವು ಹೋಗಿ ನೋಡ್ಕೋಬೋದು. ನಾನು ಒಂದು ಸ್ವಲ್ಪ ಹೊತ್ತು ಕುಂತು ತಿಂದೆ. ಆಮೇಲೆ ಸಾಯಂಕಾಲ ಆಯಿತು. ಆಮೇಲೆ ನಾಳೆ ನಾನು ಇಡ್ಲಿ ಮಾಡ್ಬೇಕು ಅಂದ್ಕೊಂಡಿದ್ದೆ. ಅದಕ್ಕಂಥೇಳಿ ಒಂದು ಸ್ವಲ್ಪ ಲೇಟ್ ಆಯ್ತು. ಆ್ಯಕ್ಚುಲಿ ಸಾಯಂಕಾಲ ನೆನಕಾಕತ್ತೀನಿ ನಾನು. ಆರುದ ಕಿಚಡಿ ಮಾಡಿದ್ದೆ ಮಧ್ಯಾಹ್ನ, ಅದನ್ನು ತೋರ್ಸೋದು ನೆನಪಾರ್ದೆ ಅಂತ ಆಮೇಲೆ ತೋರ್ಸಾಕತ್ತೀನಿ. ಆಮೇಲೆ ನೋಡ್ರಿ ಸಾಯಂಕಾಲ ನಾನು ಗ್ರೀನ್ ಟೀ ಕುಡಿದೆ. ಹೀಗೆ ನಂಗೆ ಜಾಸ್ತಿ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂತಂದ್ರೆ ಆರ್ಯನ್ ಅವ್ನಿಗೆ ನೋಡೋದು ಇದ್ರೊಳಗೆ ಟೈಮ್ ಆಗಾಕತ್ತೈತಿ. ಹೀಗೆ ಟೈಮ್ ಸಿಕ್ತಂದ್ರೆ ನಾನು ಮತ್ತೆ ಏನಾರು ನನ್ನ ವ್ಲಾಗ್ನ ಮಾಡ್ತೀನಿ. ಎಲ್ಲರಿಗೂ ನನ್ನ ವ್ಲಾಗ್ ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ. ವ್ಯೂಸ್ ಬರತೈತಿ, ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡತ್ತಿಲ್ಲ. ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು.